ಬಂದಿದ್ದಾರೆ ಮತ್ತು ಹೀರೋಯಿನ್ ಆಗಿರುವಂತ ವೈಭವಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇನೆ. ಇವತ್ತು ಮಾರ್ಟಿನ್ ಇಂಡಿಯನ್ ಈ ಒಂದು ಪಿಕ್ಚರ್ ನ ಆಡಿಯೋ ರಿಲೀಸ್ ದಯವಿಟ್ಟು ನಿಶಬ್ದವಾಗಿದೆ. ದಯವಿಟ್ಟು ಎಲ್ಲರೂ ಒಳಗೆ ಬಂದಿದ್ದವರ ನಿಶಬ್ದವಾಗಿರಿ. ನಿಶಬ್ದವಾಗಿರಿ. ಈಗ ಮಾಡಿದೆ. ದಯವಿಟ್ಟು ಬಂದಿದ್ದವರೆಲ್ಲ ನಿಶಬ್ದವಾಗಿರಿ. ಬಾಯಿ ಹೋಗಲ್ಪಡುವಂತ ಒಂದು ಟ್ರೈಲರ್ ಇದಾಗಿದೆ. 11ನೇ ತಾರೀಕು ಈ ಪಿಕ್ಚರ್ ಎಲ್ಲ ಇಡೀ ಪ್ರಪಂಚದಲ್ಲಿ ರಿಲೀಸ್ ಆಗ್ತಾ ಇದೆ. ಇದರ ಬಗ್ಗೆ ಧ್ರುವ ಅವರು ಒಂದೆರಡು ಮಾತು ಹೇಳ್ತಾರೆ. ಮೊದಲು ವೈಭವ ಅವರು ಮಾತಾಡ್ತಾರೆ. ಅವ್ರ ಫಸ್ಟ್ ಪಿಕ್ಚರ್ ಇದು, ಅವ್ರ ಅನುಭವ ಏನು ಅನ್ನೋದು ಇವತ್ತು ಹೇಳ್ತಾರೆ. ದಯವಿಟ್ಟು ಆಗಿದ್ದು ತಪ್ಪಾಗಿದೆ. ದಯವಿಟ್ಟು ಅವರು ಕ್ಷಮೆ ಕೇಳಿದ್ದಾರೆ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತೆ ಇನ್ನೊಂದು ಮಾತಾಡ್ಬೇಡಿ. ದಯವಿಟ್ಟು ಕಾರಣಾಂತರದಿಂದ ಆಗಿದೆ. ನನ್ನ ಮೇಲೆ ಏನಾದರೂ ಗೌರವ ಇದ್ರೆ ಇನ್ನೊಂದು ಇದ್ರ ಬಗ್ಗೆ ಮಾತಾಡ್ಬೇಡಿ ಪ್ಲೀಸ್ ಪ್ಲೀಸ್. ಸರ್ So finally, hello, please. ये बुद्धि की चलता है ना? ये न्यू न्यूज़ बदलो. न्यू न्यूज़. बंदा और अल्लाह शांत वाले please. So namaskar. ಗಂಡುಗಳಿಗೆ ನಾನು ಬಂದ ತಕ್ಷಣ ಫಸ್ಟ್ ಏನು ಅಂದರೆ ಅಬ್ದುಲ್ ಬಹದ್ದೂರ್ ವರ್ಜರಿ ಇದೆಲ್ಲ ಲವ್ ಸ್ಟೋರೀಸ್. ಸೊ ಬಂದು ಒಂದು ಫ್ಯಾಮಿಲಿ ಲವ್ ಸ್ಟೋರಿ. ಈ ಸಿನಿಮಾ ಬಂದು ಕಂಪ್ಲೀಟಾಗಿ ಬೇರೆ ಜಾನರ್ ಸಸ್ಪೆನ್ಸ್ ಆ್ಯಂಡ್ ಆಲ್ಸೋ ಪೇಟ್ರಿಯಾಟಿಕ್ ಒಂಚೂರು ಟಚ್ ಇದೆ. ಡೆಫಿನೆಟ್ಲಿ ಒಂಚೂರು ಮೆಚೂರ್ಡ್ ಲವ್ ಸ್ಟೋರಿ ಇದೆ. ಹಾಫ್ ಮೆಚೂರ್ಡ್ ಲವ್ ಸ್ಟೋರಿ ಇದೆ. ಇದು ಈ ಸಿನಿಮಾ ಒಂದು ಟ್ರೀಟ್ ಆಗಿರುತ್ತೆ. ಅಣ್ಣ ಅದೇ ಅದನ್ನ ಎಷ್ಟು ಚಿತ್ರಮಂದಿರ ಅನ್ನೋದು ಪ್ರೊಡ್ಯೂಸರು ಮತ್ತು ಗಂಗಾಧರ್ ಸರ್ ಅಲ್ಲ ಅವರು ಹೇಳಿದ್ರೆ ಚೆನ್ನಾಗಿದೆ. ಕರೆಕ್ಟ್ ನಂಬರ್ ಸ್ವಲ್ಪ ಸರ್. ಮೊನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾರೆ, ಅಂದ್ರೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನಿಮ್ ನ್ಯಾಷನಲ್ ಅಭಿಮಾನಿಸ್ತಾರೆ ಅನ್ನೋ ವಿಚಾರ ಬಗ್ಗೆ. ಪ್ರತಿ ಬಾರಿ ಬರ್ಡೇಗೆ ಅವರು ಆಗಿ ಬರ್ತಾ ಇದ್ದಾರೆ. ಸೊ ಈಗ ಈ ಬಾರಿ ಅಭಿಮಾನ ಪ್ರೀತಿ ಮತ್ತೆ ನಾವು ರಿಸೀವ್ ಮಾಡ್ತಕ್ಕಂಥ ರೀತಿಗೆ ಹೇಳ್ತೀವಿ ಅಂತ. ದಯವಿಟ್ಟು ಆಮೇಲೆ ಕೂಡ್ರಿ. ಈಗ ಒಂದು
ಒಂಚೂರು ಪ್ರೆಸ್ ಮೀಟ್ ನಡೀತದೆ, ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಇಲ್ಲ ಏನು ಅಂದರೆ ಈ ಲವ್ ಮುಂದೆ ಯಾವುದೂ ಇಲ್ಲ. ಈ ಉತ್ತರ ಕರ್ನಾಟಕ ಬಂದಿ ಅಂತ ನಾನು ಸುಮ್ಮನೆ ಹೇಳೋಲ್ಲ, ಮನಸ್ಸಾನ ಹೇಳೋದು. ಯಾಕೆಂದರೆ ನಮಗೆ ಎಲ್ಲಿ ಬೇಕಾದರೂ ಡ್ರಾಪ್ ಆಗ್ಬೋದು. ಬಟ್ ನಾನು ಫೋನ್ ಮಾಡೋದು ಇಮಿಡಿಯೇಟ್ ಉತ್ತರ ಕರ್ನಾಟಕದಲ್ಲಿ ಕಲೆಕ್ಷನ್ ಹೌಸ್ಫುಲ್ ಅಂತ. ಸೊ ಅದಕ್ಕೆ ನಾನು ಎಲ್ಲೋದ್ರೂ ನನಗೆ ಯಾವಾಗಲೂ ಕೈ ಹಿಡಿದಿದ್ದು ಉತ್ತರ ಕರ್ನಾಟಕ ಬಂದಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಬರ್ಡೇ ಇಲ್ಲಿ ಮಾಡಬಹುದಿದ್ದೀನಿ. ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಎಲ್ಲರೂ ಇಲ್ಲಿಂದ ಬಂದು ನನಗೆ ಆಶೀರ್ವಾದ ಮಾಡ್ಬೋದು. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಇಷ್ಟೊಂದು ಜನ ಹತ್ರ ಬರೋಕ್ಕಾಗ್ದಿರೋರನ್ನ ನಾನು ಮೀಟ್ ಮಾಡೋದಿತ್ತು. ಸೊ ನಾನು ಅವ್ರಿಗೆ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ತುಂಬ ಜನನು ಬಂದಿರಲ್ಲ ಮೀಟ್ ಮಾಡೋದಿಲ್ಲ. ಸೊ ನಾನೇ ಬಂದರೆ ಇನ್ನೂ ಒಂದು ಶಾಕ್ ಕೊಟ್ಟು ಆಲ್ಸೋ ಒಂದು ಪಾಸಿಟಿವ್ ವೈಬ್ಸ್. ಇವತ್ತು ಸ್ಪೆಷಲ್ ಆಗಿ ಈಗ ಎಂಟ್ರಿ ಕೊಡೋದು ಒಂದಾದ್ರೆ ನಿಮ್ಮ ಇಂಟ್ರೊಡಕ್ಷನ್ ಸಾಂಗ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಸಿಗ್ತಕ್ಕಂಥ ರಿವ್ಯೂ ಬಗ್ಗೆ ಹೇಳೋದಾಗಿದೆ. ಸೊ ಆ ಸಾಂಗು ಮತ್ತೆ ಅದರ ವಿಚಾರವಾಗಿ ಮಾತಾಡ್ತಾರೆ. ಇವತ್ತು ರಿಲೀಸ್ ಆಗಿರೋ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ನೋಡಿದ್ರಾ? ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗಿದೆ. ಎಲ್ಲ ರೆಸ್ಪಾನ್ಸ್ ನೋಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೇ ಖುಷಿ ವಿಚಾರ. ಆ್ಯಕ್ಚುಲಿ ರಿಲೀಸ್ ಆಗಿತ್ತು, ಒಂಚೂರು ಟೆಕ್ನಿಕಲ್ ಒಂಚೂರು ಅಪ್ಲೋಡ್ ಡೇಟ್ ಆಯಿತು 5 ಲ್ಯಾಂಗ್ವೇಜ್. ಸೊ ಅದಕ್ಕೆ ಕೆಲಸದಲ್ಲಿ ಇರುತ್ತೆ. ರಾಹುಲ್ ಗಾರ್ ಆಗಿತ್ತು ಸರ್ ರಿಲೀಸ್ ಮಾಡ್ತೀವಿ. ಧ್ರುವ ಸರ್ ರೀಸೆಂಟಾಗಿ ಮುಂಬೈಯಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿದ್ರಿ, ಒಳ್ಳೆ ರಿಸೆಪ್ಷನ್ ಸಿಕ್ಕಿತ್ತು. ಆಲ್ಮೋಸ್ಟ್ 30+ ಕಂಟ್ರೀಸಿಂದ ಜರ್ನಲಿಸ್ಟ್ ಬಂದಿದ್ರು ಅಕ್ರಾಸ್ ದ ವರ್ಲ್ಡ್. ಅದಾದ ನಂತರ ನಿನ್ನೆ ಹೈದರಾಬಾದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಿ, ಅಲ್ಲೆಲ್ಲ ರಿಸೆಪ್ಷನ್ ಹೇಗಿತ್ತು? ಹೈದರಾಬಾದ್ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸ್. ಅಲ್ಲೆಲ್ಲ ಒಳ್ಳೆ ರೇಟಿಂಗ್ಸ್ ಎಸ್ ಫಿಲ್ಮ್ಸ್ ಅವರು ತಗೊಂಡಿದ್ದಾರೆ. ಆಲ್ಮೋಸ್ಟ್ ಮೈತ್ರಿ ನೈಜಾಮ್ ಮೈತ್ರಿ ಅವರು ತಗೊಂಡಿದ್ದಾರೆ. ಸೊ ಟೈಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ರೆಸ್ಪಾನ್ಸ್ ಚೆನ್ನಾಗಿದೆ, ಎಸ್ಪೆಷಲಿ ಆಡಲ್ಲಿ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಶೂಟಿಂಗ್ ಮಾಡಿದ್ದೀರಾ? ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಶೂಟಿಂಗ್ ಮಾಡಿದ್ದೀವಿ? ಎಲ್ಲೆಲ್ಲಿ ಮಾಡಿದ್ದೀರಾ ಉತ್ತರ ಕರ್ನಾಟಕದಲ್ಲಿ? ಇಲ್ಲ, ಸಾಂಗಲ್ಲ ಇದೆ, ಬಾದಾಮಿಯಲ್ಲಾಗಿದೆ. ಇಲ್ಲಿ ಸಾಕಷ್ಟು ಕಡೆ ರಿಲೀಸ್ ಮಾಡೋದು ನೈಟ್ ಶೂಟರ್ ಆಗಿದೆ. ನಿಮಗೆ ಸಿನಿಮಾ ರಿಲೀಸ್ ಆಗಿರುತ್ತೆ. ಬಟ್ ಜೀವನಿನ ಸಾಂಗ್ಗಳೆಲ್ಲ ಆಲ್ರೆಡಿ ಗೊತ್ತಾಗುತ್ತೆ ಬಾದಾಮಿ. ಆ್ಯಂಡ್ ಆಲ್ಸೋ ನಾವು ಪ್ರತಿಯೊಂದು ಸಿನಿಮಾನು ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಒಂದೇ ಒಂದು ಶಾರ್ಟ್ ಮೈಸೂರಲ್ಲಿ ಇರಬೇಕು ಅಥವಾ ಉತ್ತರ ಕರ್ನಾಟಕ ಆಗಬೇಕು. ಈ 2 ಕಡೆ ನಾನು ಶೂಟ್ ಮಾಡೇ ಮಾಡ್ತೀನಿ, ರಿಕ್ವೆಸ್ಟ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಶಾರ್ಟ್ ಆಗಿ ನಮಗೆ ಉತ್ತರ ಕರ್ನಾಟಕ ಅಂತ ಆಲ್ಸೋ ಮೈಸೂರಲ್ಲಿ ಒಂದು ಶಾರ್ಟ್ ಆಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಏನಂದರೆ ವಿಷಯ ಏನಂದರೆ ಈಗ ಫ್ಲೈಟು ಬರೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಕಾರ್ ಒಂದು 12 ಬಂದಿದೆ, ಅದಕ್ಕೆ ಉತ್ತರ ಕರ್ನಾಟಕದ ಅಧ್ಯಕ್ಷ ಮಾತಾಡ್ತಾರೆ. ದಯವಿಟ್ಟು ಚಾಪರಿ ನಿಮ್ಮ ಕಾಲದಲ್ಲಿ ವಿನಂತಿ ಸಮಾಧಾನ ಆಗಿರಿ. ಮೊಟ್ಟಮೊದಲ ಬಾರಿಗೆ ಹುಬ್ಬಳ್ಳಿ ಹೆಬ್ಬಾಗಿಲಿಗೆ ಮಾನ್ಯ ಧ್ರುವ ಸರ್ಜಾ ಅವರು ಬಂದಿದ್ದಾರೆ. ಅವರಿಗೆಲ್ಲರೂ ನಾವು ಹುಬ್ಬಳ್ಳಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಮಾತಿನ ಸಿನಿಮಾ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲಾ ತಾಲೂಕಲ್ಲಿ
ಕೇಳಿಸ್ಕೊ, ಒಂದು ನಿಮಿಷ ಕೇಳಿಸ್ಕೊ. ಏಯ್, ನಿಮಿಷ ಇರಿ. ಹಲೋ ಹಲೋ ಓಕೆ? ಟಚ್ ಮಾಡ್ಬೇಡ, ಕೋಪ ಬರುತ್ತೆ. ನನ್ನ ಹತ್ರ ಇದ್ರೂ ಕೊಡಲ್ಲ. ಹೇಗಿರುತ್ತಪ್ಪ ಅದು? ಲೈಫಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸತ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ. ದಯವಿಟ್ಟು ನಮ್ಮ ಹುಬ್ಬಳ್ಳಿ ಮಹಾನಗರ ಸ್ವರ್ಣದುರ್ಗ ಕಮ್ಯುನಿಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ ಸಾರಿಗೆ ಅವರಿಗೆ ಧ್ರುವ ಸರ್ಜಾ ಅವರು ಸನ್ಮಾನ ಮಾಡ್ತಾರೆ. ದಯವಿಟ್ಟು ಇಲ್ಲಿಯ ಪ್ರಸಾರವನ್ನು ಸಮಾಜ ಸೇವೆ ಮಾಡಲಿಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅವರಿಗೆ ಡಾಕ್ಟರೇಟ್ ಕೊಡಲಾಗಿದೆ. ದಯವಿಟ್ಟು ಸ್ವರ್ಣ ಫ್ರೆಂಡ್ಸ್ ಹುಬ್ಬಳ್ಳಿ ಇವರಿಗೆ ಏನು ಗೊತ್ತಾ ವಿಷಯ, ನಿಮ್ಮೆಲ್ಲರ ಹತ್ರನೂ ಫೋಟೋ ತೆಗೆಸ್ಕೊಳ್ಳೋ ಆಸೆ ನನಗೂ ಇದೆ. ಆಚೆ ಎಲ್ಲರಿಗೂ ಫೋಟೋ ತೆಗೆಸ್ಕೊಳ್ಳೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.